ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ತಂದಾಯಿತು. ಬನ್ನಿ ಇವತ್ತು ಗೌರಿ ಕಲ್ಯಾಣ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನೇನು ಸ್ಟೋರಿ ಇದೆ ನೋಡ್ಕೊಳ್ಳೋಣ ಬನ್ನಿ. ಗೌರಿ ಕಲ್ಯಾಣ ಸೀರಿಯಲಲ್ಲಿ ಗೌರಿ ತುಂಬಾ ಸಫರ್ ಪಡ್ತಿದ್ದಾಳೆ. ಆದರೆ ಗೌರಿ ತುಂಬ ಯೋಚನೆ ಮಾಡ್ತಿರ್ತಾಳೆ. ಆದರೆ ವಿವೇಕ್ ದಿನ ಬಂದು ಏನು ಮಾಡಿದ್ರು ಅವಳು ಹೇಳ್ದಂಗೆ ಕೇಳೋದು ಇಲ್ಲ, ಅವಳನ್ನ ಇಷ್ಟಪಡೋದು ಇಲ್ಲ. ಹಾಗಾಗಿ ಅವಳಿಗೆ ತುಂಬ ಚಿಂತೆ ಆಗಿರುತ್ತೆ. ಏನಿದು, ನಾನು ಎಷ್ಟೇ ಪ್ರಯತ್ನ ಪಟ್ರು ಇವರು ನನ್ನ ಜೊತೆ ಬರೋದೇ ಇಲ್ವಲ್ಲ ಅಂತೇಳ್ಬಿಟ್ಟು ಅವಳೇ ಹೋಗಿ ಮೈ ಮೇಲೆ ಬಿದ್ದು ಕೆಲವೊಂದೊಂದು ಟೈಮು ಬೆಡ್ ಮೇಲೆ ನಾನು ಇಲ್ಲೇ ಮಲಗ್ತೀನಿ, ನನ್ನ ಗಂಡ ಅಲ್ವಾ ನೀವು, ಹಾಗೆ ಹೀಗೆ. ಮತ್ತು ಅಡುಗೆ ಮನೆಯಲ್ಲಿ ಸುಮ್ಮನೆ ಅವ್ನು ಬೈಯಕ್ಕೆ ಹೋದ್ರೂ ಏನಕ್ಕೆ ಈಗ ಹತ್ರ ಬರ್ತಾಯಿದ್ದೀರಾ ಅಂತ ಕಿರ್ಚೋದಂಗೆ ಮಾಡೋದು, ಅದು ಚಿಕ್ಕತ್ತೆ ಬನ್ನಿ 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 ಅನ್ನೋದು, ಹಿಂಗೆಲ್ಲ ಮಾಡ್ತಿರ್ತಾಳೆ. ಇಲ್ಲಿ ಬಂದು ಅವ್ರ ಅಮ್ಮ ಅಂದರೆ ಗೌರಿ ಅಮ್ಮ ಗೌರಿ ಅಜ್ಜಿ ಯೋಚನೆ ಮಾಡ್ತಾ ಇರ್ತಾರೆ. ಅಲ್ಲಿಗೆ ಅಪ್ಪನೂ ಬರ್ತಾನೆ. ನನಗೆ ತಲೆ ಕೆಟ್ಟು ಹೋಗ್ಬಿಟ್ಟಿದೆ, ನಾನು ಏನು ಯೋಚನೆ ಮಾಡಿದ್ರು ನನಗೆ ಒಂದು ತಲೆಗೆ ಹೋಗ್ತಾಯಿಲ್ಲ, ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂಥೇಳಿ ಗೌರಿ ಅಪ್ಪ ಹೇಳ್ತಾ ಇರ್ತಾನೆ. ಈ ಕಡೆ ಬಂದು ಗೌರಿ ಎಷ್ಟೆಲ್ಲ ತಮಾಷೆಯಾಗಿ ಮಾತಾಡಿಕೊಂಡು, ಅವ್ರ ಚಿಕ್ಕತ್ತೆ ಹೆಂಗೆ ಹೇಳಿದ್ರು ಹಂಗೆ ತಮಾಷೆಯಾಗಿ ಮಾತಾಡಿಕೊಂಡು ಅವನನ್ನು ಮನವೊಲಿಸ್ಕೋಬೇಕು ಅಂತ ತುಂಬಾ ಪ್ರಯತ್ನ ಪಡ್ತಾಳೆ. ಆದರೆ ಏನೇ ಆದರೂ ಗೌರಿ ಆಸೆ ಯಾವುದೂ ಫಲಿಸ್ತಾ ಇಲ್ಲ. ಗೌರಿ ತುಂಬಾ ನೊಂದ್ಕೊಂಡು, ಏನಿದು ಎಷ್ಟೇ ನಾನು ಪ್ರಯತ್ನ ಪಡ್ತೀನಿ ಆದರೆ ಕೂಡ ವಿವೇಕ್ ನನ್ನ ಜೊತೆ ಸರಿಯಾಗಿ ಮಾತಾಡಲ್ಲ, ಹಂಗ್ಸೋದು ಮಾಡೋದು ಮಾಡ್ತಾರಲ್ಲ ಅಂಥೇಳಿ ತಮಾಷೆಯಾಗಿ ನಗಾಡ್ಕೊಂಡು ಮಾತಾಡಿದ್ರು. ನೀನು ಹಿಂಗೆಲ್ಲ ಮಾಡಿ ನನ್ನನ್ನು ಹೊಲಿಸ್ಕೋಬೇಕು ಅಂತ ನನ್ನ ನಾಟಕ ಆಡಬೇಡ, ಹಾಗೆ ಹೀಗೆ ಅಂತೆಲ್ಲ ಮನಸ್ಸು ನೋವೋ ಹಾಗೆ ಮಾತಾಡ್ತಾನೆ. ಏನೇ ಮಾತಾಡಿದ್ರು ಅವಳು ಮನಸ್ಸಿಗೆ ತಗೊಳ್ಳೋದೇ ಇಲ್ಲ, ತಮಾಷೆಯಾಗೆ ತಗೊಳ್ತಾಳೆ. ಅದನ್ನೆಲ್ಲ ತಮಾಷೆಯಾಗೆ ತಗೊಂಡು ಗೌರಿ ಹೇಗಾದರೂ ಮಾಡಿ ವಿವೇಕನ್ನು ನನ್ನ ಪರ ಮಾಡ್ಕೊಳ್ಳೇಬೇಕು ಅನ್ನೋ ಒಂದು ಹಠ ಅವಳಿಗಿದೆ. ಅದರಿಂದ ಪ್ರಯತ್ನ ಪಡ್ತಲೇ ಇದ್ದಾಳೆ, ಪ್ರತಿಯೊಂದು ವಿಷಯದಲ್ಲೂ ಪ್ರಯತ್ನ ಪಡ್ತಿದ್ದಾಳೆ. ಆದರೆ ಸಫಲ ಆಗ್ತಾ ಇಲ್ಲ. ಕಾದು ನೋಡಬೇಕು ಇವಳದು ಹೇಗೆ ಮನವೊಲಿಸ್ಕೊತಾಳೆ, ಅವನನ್ನು ಮನವೊಲಿಸ್ಕೊಳ್ತಾಳೆ ಅನ್ನೋದನ್ನು. ಮತ್ತು ಅಲ್ಲಲ್ಲೇ ತಮಾಷೆ ಮಾಡೋದು ಆ ಥರ ಎಲ್ಲ ನಡೀತಲೇ ಇರುತ್ತೆ. ಆದರೆ ಗೌರಿಗೆ ಅವನು ಯಾವ ಕಾರಣಕ್ಕೂ ಕ್ಯಾರೆ ಅನ್ನಲ್ಲ. ಎಲ್ಲ ಟೈಮಲ್ಲೂ ತಮಾಷೆ ಮಾಡೋ ಟೈಮಲ್ಲೂ ಅವನು ಬೈಕೊಳ್ತಲೇ ಇರ್ತಾನೆ. ಹಾಗಾಗಿ ಅವಳು ಸುಮ್ಮನೆ ಆಗಿರ್ತಾಳೆ, ಸ್ವಲ್ಪ ದಿನ ಇರಲಿ ಅಂತೇಳ್ಬಿಟ್ಟು. ಇಲ್ಲಿ ಚಂಚಲ ಅಂತೂ ರವರುದ್ರಿ ಅವತಾರ ತಾಳ್ತಿದ್ದಾಳೆ. ಏಕೆಂದರೆ ಮಗನಿಗೆ ಒಳ್ಳೆ ಬುದ್ಧಿ ಕಲಿಸಿಲ್ಲ ಇವಳು. ಮಗನ ಓದ್ ದಾರಿಗೆ ಬಿಟ್ಬಿಟ್ಟು ಅವನು ನೋಡಿದ್ರೆ ಅವಳನ್ನು ಪ್ರೆಗ್ನೆಂಟ್ ಮಾಡಿದ್ದಾನೆ. ಆದರೆ ಇವಳು ನನ್ನ ಮಗನ ತಪ್ಪೇ ಇಲ್ಲ ಅನ್ನಂಗೆ ನಡ್ಕೋತಾಳೆ. ಮಗನಿಗೆ ಬೈಯೋದು ಇಲ್ಲ ಅನ್ನೋದು ಇಲ್ಲ, ಬರೀ ಮಗನ ತಪ್ಪಿಲ್ಲ, ಇವರೆಲ್ಲ ಸೇರಿ ನನ್ನನ್ನು ಹಾಳು ಮಾಡ್ತಿದ್ದಾರೆ, ಹಾಗೆ ಹೀಗೆ ಅಂತಾಳೆ. ಆಮೇಲೆ ಇಲ್ಲಿ ಪುರೋಹಿತ್ರನ್ನ ಮದುವೆಗೆ ದೀನ ಬಂದವರು ಪುರೋಹಿತ್ರನ್ನ ಮದುವೆ ಡೇಟ್ ಇಡೋಕ್ಕೆ ಅಂತ ಕರೆದಿರ್ತಾರೆ. ಇನ್ನೂ ಬಂದಿರಲ್ಲ ಅವರು. ಆವಾಗ ಚಂಚಲನ ಮಗ ಈ ಕಡೆ ಕೂತಿರ್ತಾರೆ. ದಿನ ಬಂದು ಅವ್ರ ಹೆಂಡ್ತಿ ಮತ್ತು ಅವ್ರ ಸೊಸೆ ಎಲ್ಲ ಅಲ್ಲೇ ಇರ್ತಾರೆ. ಚಿಕ್ಕ ಸೊಸೆ ದೊಡ್ಡ ಸೊಸೆ ಎಲ್ಲ ಅಲ್ಲೇ ಇರ್ತಾರೆ. ಇವಾಗ ಮತ್ತು ಗೌರಿ ತವ್ರ ಮನೆಯವ್ರನ್ನೂ ಕರೆದಿರ್ತಾರೆ. ಅವರಿನ್ನೂ ಬಂದಿಲ್ಲ, ಅವರು ಇವಾಗ ಬರ್ತಾರೆ. ಇವಳಿಗೆ ದುಃಖ, ಚಂಚಲಿಗೆ ಎಲ್ಲ ಸೇರಿ ನನ್ನ ಮಗನಿಗೆ ನನಗೆ ಅನ್ಯಾಯ ಮಾಡ್ತಿದ್ದಾರೆ, ಹಾಗೆ ಹೀಗೆ ಅಂತೇಳಿ. ಮಗ ಮಾಡಿದ ತಪ್ಪು ಅವಳಿಗೆ ಒಂಚೂರು ಗಮನಕ್ಕೆ ಬರ್ತಾ ಇಲ್ಲ. ಒಟ್ಟಿಗೆ ಎಲ್ಲ ಇದೇ ರೈಟು ಅಂತ ಅವಳು ನಮ್ಮದೇ ರೈಟು ಅಂದ್ಕೊಂಡು ಹೇಳ್ಕೊಂಡು ಇರ್ತಾಳೆ. ಎಷ್ಟೇ ಹೇಳಿದ್ರೂ ಚಂಚಲ ತಿದ್ಕೋ ಅಂತ ಹೇಳ್ತಲೇ ಇರ್ತಾರೆ. ಆದರೂ ಕೂಡ ಅವಳು ತಿದ್ಕೊಳ್ಳೋದೇ ಇಲ್ಲ. ಈ ಕಡೆ ಬಂದು ಗೌರಿ ಅಪ್ಪ ಅಮ್ಮ ಗೌರಿ ದೊಡ್ಡಮ್ಮ ಬರ್ತಾರೆ. ಬಂದಾಗ ಬಾಗಿಲಲ್ಲಿ ನಿಂತಿರ್ತಾರೆ. ಅದಕ್ಕೆ ಹೋಗಿ ಕರೀರಿ ಅವ್ರನ್ನ, ಗೌರಿ ಅಪ್ಪ ಅಮ್ಮ ಬಂದಿದ್ದಾರೆ, ಹೋಗಿ ಕರೀರಿ ಅಂತ ಹೇಳ್ತಾರೆ ದೀನಬಂಧುಗಳು. ಆದರೆ ಚಂಚಲ ನಾನು ಹೋಗಲ್ಲ, ನಿಮ್ಮ ಬೀಗರಲ್ವ, ನೀವು ಹೋಗಿ ಕರೀರಿ ಅಂತ ಅವ್ರ ಅತ್ತಿಗೆಗೆ ಹೇಳ್ತಾಳೆ. ಅವ್ರ ಅತ್ತಿಗೆ ಹೇಳ್ತಾಳೆ, ಆಗ ನನ್ನ ಬೀಗರು ಈಗ ನಿನ್ನ ಬೀಗರು, ನೀನು ಹೋಗಿ ಕರಿ ಅಂತ ಹೇಳ್ತಾಳೆ. ಆಮೇಲೆ ಅವಳೇ ಹೋಗ್ಬಿಟ್ಟು ಬನ್ನಿ ಒಳಗೆ ಅಂತ ಕರೀತಾಳೆ. ಆಮೇಲೆ ಎಲ್ಲ ಬಂದು ದೀನಬಂಧುವರ ಎದುರುಗಡೆ ನಿಂತ್ಕೊಳ್ತಾರೆ. ಆಮೇಲೆ ಎಲ್ಲ ನಮಸ್ಕಾರ ಮಾಡಿ ನಿಂತಿರ್ತಾರೆ. ಆದರೆ ಕೂತಿರಲ್ಲ. ಅವ್ರ ಮುಂದೆ ಕೂರೋದು ಹೆಂಗೆ, ದೀನಬಂಧುಗಳ ಎದುರುಗಡೆ ಕೂರೋದು ಹೆಂಗೆ ಅಂತ ಸುಮ್ಮನೆ ನಿಂತಿರ್ತಾರೆ. ಆದರೆ ದೀನಬಂಧು ಕೂತ್ಕೊಳ್ಳಿ ಅಂತಾರೆ, ಕೂರಲ್ಲ ಅವರು. ಆಮೇಲೆ ಕೂತ್ಕೊಳ್ಳಿ, ಯಾಕೆ ನಿಂತೇ ಇದ್ದೀರಲ್ಲ ಅಂತ ಅಂದಾಗ, ನಿಮ್ಮ ಎದುರುಗಡೆ ನಾವು ಕೂರೋದ ಅಂತಾರೆ. ಆವಾಗ ಇಲ್ಲ ಕೂತ್ಕೊಳ್ಳಿ ಪರವಾಗಿಲ್ಲ ಅಂತೇಳಿ. ಆಮೇಲೆ ವಿವೇಕ್ ಹೇಳ್ತಾನೆ, ಎಲ್ಲ ಕೆಟ್ಟ ಬುದ್ಧಿ ಮಾಡಿರೋರು ಕೂತಿದ್ದಾರೆ, ನೀವು ಯಾಕೆ ನಿಂತ್ಕೊತೀರಾ, ನೀವು ಕೂತ್ಕೊಳ್ಳಿ ಅಂತಾನೆ. ಈ ಕಡೆ ಪುರೋಹಿತರು ಬಂದು ನಮಸ್ಕಾರ ಸ್ವಾಮಿ ಅಂತ ಬರ್ತಾರೆ. ಆಮೇಲೆ ಇವನಿಗೆ ಹೆದರಿಕೆ ಆಗಿಬಿಡುತ್ತೆ ಅವ್ರು ಬಂದ ತಕ್ಷಣವೇ. ಏನು ಮಾಡೋದಪ್ಪ, ಅನಿಕೇತು ಸಿಕ್ಕಾಬಟ್ಟೆ ಭಯ ಪಟ್ಕೊಳ್ತಾನೆ, ಮತ್ತು ಮದುವೆ ಮಾಡಿಬಿಡ್ತಾರೆ ಇವರು ಅಂತೇಳಿ. ಆಮೇಲೆ ಗೌರಿ ಅಪ್ಪ ಕೈ ಮುಗಿದು
ಏನೇ ತಪ್ಪಿದ್ರು ನನ್ನ ಕ್ಷಮಿಸ್ಬಿಡಿ. ನನ್ನ ಹೆಣ್ಮಕ್ಳನ್ನ ಸರಿಯಾಗಿ ಬೆಳೆಸ್ತಾ ಇದ್ದಿದ್ದು ನನ್ನದು ತಪ್ಪು. ನಾನು ಹೇಳ್ದಂಗೆ ನನಗೆ ಬೆಳೆಸೋಕ್ಕಾಗಿಲ್ಲ, ಅದರಿಂದ ತಪ್ಪಾಗಿದೆ, ಕ್ಷಮಿಸ್ಬಿಡಿ ಅಂತ ಹೇಳ್ಬಿಟ್ಟು ಕೈ ಮುಗಿತಾನೆ. ಆಯಿತು ಬಿಡಿ, ಏನೂ ಮಾಡೋಕ್ಕಾಗಲ್ಲ, ನಮ್ಮ ಹುಡ್ಗಂದು ತಪ್ಪಿದೆ ಅಲ್ಲಿ ಅಂತೇಳಿ ಹೇಳ್ತಾರೆ. ಚಂಚಲ ನನ್ನ ಮಗಂದು ಏನೂ ತಪ್ಪಿಲ್ಲ, ತಪ್ಪೆಲ್ಲ ಅವ್ರ ಮಗಳದೇನೆ. ನನ್ನ ಮಗ ಏನು ಮಾಡಿದ್ದಾನೆ ತಪ್ಪಾಗೋಕ್ಕೆ? ಇವಳು ಬರ್ತೀನಿ ಅನ್ನೋದು ಅವ್ನು ಕರ್ಕೊಂಡು ಹೋಗಿದ್ದಾನೆ, ಅದ್ರಲ್ಲಿ ತಪ್ಪೇನಿದೆ ಅಂತ ಇವಳು ವಾದಿಸ್ತಾಳೆ. ಸುಮ್ಮನೆ ಕೂತ್ಕೊಳ್ಳಿ. ಗೌರಿ ಜೋರು ಮಾಡ್ತಾಳೆ, ಸುಮ್ಮನೆ ಕೂತ್ಕೊಳ್ಳಿ ಚಂಚಲ ಅವರೇ, ನಾವು ನನ್ನ ಅಕ್ಕ ಒಬ್ಬಳೇ ಅಲ್ಲ, ನಿಮ್ಮ ಮಗಂದು ತಪ್ಪಿದೆ ಅಂತ ಹೇಳ್ತಾಳೆ. ಆಮೇಲೆ ಇವನು ವಿವೇಕ್ ಸುಮ್ಮನೆ ನಿಂತಿರ್ತಾನೆ. ಕೊನೆಗೆ ಜೋರು ಮಾಡ್ತಾನೆ, ಚಿಕ್ಕದ್ರಿಂದ ಪ್ರತಿಯೊಂದೂ ಹಂಚ್ಕೊಂಡು ತಿಂತು, ಹಂಚ್ಕೊಂಡು ಹಾಕ್ಕೊಂಡು ಎಲ್ಲ ಮಾಡ್ತಿದ್ದು, ಆದರೆ ಹುಡುಗಿನೂ ಇವನು ಆರಿಸ್ಕೊಂಡು ಹೋಗ್ಬಿಟ್ನಲ್ಲ ಅಂತೇಳ್ಬಿಟ್ಟು ಬೇಜಾರು ಮಾಡ್ಕೊಳ್ತಾನೆ. ಈ ಕಡೆ ಇವನು ಕೂಡ ಮೋನಿಕನ ಮದುವೆ ಆಗಬೇಕಲ್ಲ, ಹೆಂಗಪ್ಪ ಆಗೋದು, ಇವಳನ್ನ ಹೆಂಗೆ ನಾನು ಬೇರೆ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ಹಂಗಂತ ಯೋಚನೆ ಮಾಡಿಕೊಂಡು ಏನಾರು ಕ್ರಿಮಿನಲ್ ಮೈಂಡ್ ಮಾಡ್ಬೋದಲ್ಲ, ಹೇಗಾದರೂ ಈ ಮದುವೆನ ಕ್ಯಾನ್ಸಲ್ ಮಾಡ್ಬೋದಲ್ಲ ಅಂತ ಯೋಚನೆ ಮಾಡ್ತಲೇ ಇರ್ತಾನೆ. ಅಷ್ಟೊತ್ತಿಗೆ ಮೋನಿಕಾ ಫೋನ್ ಮಾಡ್ತಾಳೆ. ಫೋನ್ ಮಾಡಿದಾಗ ಹೋಗ್ತಾನೆ ಆಚೆಗೆ ಮಾತಾಡೋಕ್ಕೆ. ಮತ್ತು ಸ್ವಲ್ಪ ಜನಕ್ಕೇ ಮನೆ ಒಳಗೇ ಮದುವೆ ಮಾಡೋದಂತೆ, ಹಾಗಂತ ಹೇಳಿದ್ದಾರೆ. ನನ್ನ ಹತ್ರ ಏನಿಲ್ಲ, ಆಸ್ತಿ ಇಲ್ಲ, ಅಡವಿಲ್ಲ, ಏನಿಲ್ಲ, ಈಗ ನಾನು ಬಡವ ಹಾಗೆ ಹೀಗೆ ಅಂತಾನೆ. ಅದಕ್ಕೆ ಹೆಂಗೆ ದೀನಬಂಧುವ್ರ ಮನೆಯಲ್ಲಿ ಬಡವ ಹೇಗಾಗ್ತೀಯ, ಶ್ರೀಮಂತ ನೀನು, ಅದು ಹೆಂಗೆ ಚೌಟ್ರಲ್ಲಿ ಮಾಡೋಬಿಟ್ಟು ಮನೆ ಹತ್ರ ಮಾಡ್ತಾರೆ ಹಾಗೆ ಹೀಗೆ ಅಂತ ಕೂಗಾಡ್ತಾಳೆ. ಹೌದು, ಈಗಾದರೂ ಬೇಡ ಅಂತಾಳೆ ಮದುವೆ ಅಂತ ಇವನು ಭಾಳ ಖುಷಿಯಾಗಿ ಹೇಳ್ಕೊಳ್ತಾ ಇರ್ತಾನೆ. ಆದರೆ ಅವಳು ಅದನ್ನು ಮದುವೆ ಬೇಡ ಅಂತ ಹೇಳಲ್ಲ. ನಾನು ಮಾತಾಡ್ತೀನಿ, ಚೌಟ್ರಲ್ಲೇ ಮಾಡಿ ಅಂತ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಫೋನ್ ಇಟ್ಟಿರ್ತಾಳೆ. ಆಮೇಲೆ ಇವರೆಲ್ಲ ಮಾತಾಡಿಕೊಂಡು ಪುರೋಹಿತರು ಸೋಮವಾರ ಒಳ್ಳೆ ದಿನ ಅಂತ ಇದೆ ಅಂತ ಹೇಳ್ತಾರೆ. ಅವ್ರು ಹೇಳಿದ ಮೇಲೆ ಇವರೆಲ್ಲ ಮಾತಾಡಿಕೊಂಡು ಮನೆಗೆ ಹೋಗ್ತಾರೆ. ಅಲ್ಲೋದ್ರೂ ಅವ್ರ ಅಪ್ಪ ಅಮ್ಮನ ಹತ್ರ ಜೋರು ಮಾಡ್ತಾಳೆ, ನೀವು ಹೆಂಗೆ ಬಂದ್ರಿ, ನನ್ನ ಚೌಟ್ರಿಲೇ ಮದುವೆ ಆಗಬೇಕು, ನನ್ನನ್ನು ಮನೆ ಹತ್ರ ಹಿಂಗೆ ಸ್ವಲ್ಪ ಜನದ ಮುಂದೆ ಮದುವೆ ಮಾಡ್ಕೊಳಕ್ಕೆ ಒಪ್ಪಿದ್ರಿ, ನಿಮಗೇನು ಅನ್ಸಲ್ವ, ಹೆಂಗೆ ಬಂದ್ರಿ ಅಂತಾಳೆ. ಅವು ಎಷ್ಟು ಜೋರು ಮಾಡಿದ್ರು ಸುಮ್ಮನೆ ಇರಲ್ಲ. ಕೊನೆಗೆ ತಂಗಿ ಬಂದ್ಬಿಟ್ಟು ಸುಮ್ಮನೆ ಕೂತ್ಕೊಳ್ಳೆ, ಎಲ್ಲ ಕಳ್ಕೊಂಡು ಬಂದು ನಿಂತಿದೆಯಾ, ಮತ್ತೆ ಮಾತಾಡ್ತೀಯಾ ಅಂತಾಳೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.